ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 rupees ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ದಿಸ್ 300 rupees ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಇಷ್ಟೇ ಕ್ವಶನ್ಸ್ ಕೇಳ್ಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಈ ಒಂದು 300 rupees ಪ್ಯಾಕೇಜ್ ಬಂದು ಈ ಒಂದು ಮಂತ್ ಎಂಡ್ ವರೆಗೂ ಇರುತ್ತೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಮುಂದೆ ನಂಗೆ ಗೊತ್ತಿಲ್ಲ ಯಾವ ತರ ನಾನು ಆಫರ್ ಬಿಡ್ತೀನಿ ಅಂತ, ಬಟ್ ಈ ಒಂದು ಮಂತ್ ಮಾತ್ರ 300 rupeesಗೆ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಒನ್ ಸೈಡೆಡ್ ಲವರ್ಸ್ ಗೆ ರೆಸೊನೇಟ್ ಆಗುತ್ತೆ. ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದೀರಾ, ಮ್ಯಾಮ್ ನಾವು ಒಬ್ರನ್ನ ಇಷ್ಟ ಪಡ್ತಾ ಇದೀವಿ, ಆ ಒಂದು ವ್ಯಕ್ತಿಗೆ ನಾವು ಅಂತ ಬಂದಾಗ ಅವ್ರಿಗೆ ಪ್ರೀತಿ ಇದೆಯಾ, ಜೆನ್ಯೂನ್ ಆದಂತ ಫೀಲಿಂಗ್ಸ್ ಇದೆಯಾ, ಸೊ ನಮ್ಗೆ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ, ಅಫೆಕ್ಷನ್ ಇದೆ, ಲವ್ ಇದೆ, ಅವ್ರಿಗೂ ಅದೇ ರೀತಿ ಫೀಲಿಂಗ್ಸ್ ಇದೆಯಾ, ಅದನ್ನೆಲ್ಲ ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗಾಯ್ಸ್, ಸೊ ಇವಾಗ ನೋಡೋಣ. ಸೊ ಯಾರೆಲ್ಲ ಒನ್ ಸೈಡೆಡ್ ಲವರ್ಸ್ ಇದೀರಾ, ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ರ, ಆ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಪ್ರೀತಿ ಇದೆಯಾ ಅಂಡ್ ಅವ್ರಿಗೂ ಕೂಡ ನಿಮ್ಮಷ್ಟೇ ಫೀಲಿಂಗ್ಸ್ ಇದೆಯಾ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 7 of Pentacles ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, 7 of Pentacles ಇದೆ ಬಾಟಮ್ ಆಫ್ ದಿ ಕಾರ್ಡ್, 5 of Wands ಇದೆ ಅಂಡ್ 4 of Pentacles ಇದೆ, ವಾವ್, ಟೆಂಪರೆನ್ಸ್ ಇದೆ, 6 of Wands ಇದೆ, ಏರೋಫೆಂಟ್ ಇದೆ, ಕಿಂಗ್ ಆಫ್ Pentacles ಇದೆ ಅಂಡ್ ಐ ಹ್ಯಾವ್ 8 of Wands. ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಪ್ರೀತಿ ಇದೆಯಾ, ಲವ್ ಇದೆಯಾ, ಕಾಳಜಿ ಇದೆಯಾ, ಕೇರ್ ಇದೆಯಾ, ಅವರು ಕೂಡ ನಿಮ್ಮಷ್ಟೇ ಪ್ರೀತಿ ಮಾಡ್ತಿದಾರ, ಪ್ರೀತಿಸ್ತಾ ಇದಾರ, ಲವ್ ಮಾಡ್ತಾ ಇದಾರ, ನಿಮ್ಮೆಲ್ಲಾ ಒಂದು ಪ್ರಶ್ನೆಗಳಿಗೆ ಡೆಫಿನೆಟ್ಲಿ ಎಸ್ ಅಂತ ಬರ್ತಾ ಇದೆ. ಸೊ 6 of Wands ಇದೆ, ಅವ್ರಿಗೂ ಕೂಡ ನಿಮ್ಮ ತರನೇ ಪ್ರೀತಿ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ತುಂಬಾನೇ ಫೀಲ್ ಇದೆ. ಸೊ ಅವ್ರಿಗೆ ಅರ್ಥ ಆಗ್ತಿದೆ ನೀವು ಅವ್ರನ್ನ ಎಷ್ಟು ಡೀಪ್ ಆಗಿ ಇಷ್ಟ ಪಡ್ತಾ ಇದ್ರ, ಪ್ರೀತಿ ಮಾಡ್ತಾ ಇದ್ರ, ಕೇರ್ ಮಾಡ್ತಾ ಇದ್ರ. ಸೊ ಈ ಒಂದು ವ್ಯಕ್ತಿ ನೀವು ಅಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಎಫರ್ಟ್ಸ್ ಕಾಣಿಸ್ತಾ ಇದೆ, ನೀವು ಅವ್ರನ್ನ ಮಾತಾಡ್ಲಿ ಅಂತ ಅಥವಾ ಅವರು ನಿಮ್ಮ ಒಂದು ಪ್ರೀತಿನ ಒಪ್ಕೊಳ್ಳಿ ಅಂತ ನೀವು ಆಗ್ತಾ ಇರೋ ಎಫರ್ಟ್ಸ್ ಆಗಿರ್ಬೋದು, ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ರೈಟ್ ನಾವು ಇವ್ರಿಗೆ ತುಂಬಾನೇ ಭಯ ಇದೆ ನಿಮ್ಮ ಜೊತೆಗೆ ಕಮಿಟ್ ಆಗೋದಕ್ಕೆ, ಬಿಕಾಸ್ ನಂಗೆ ಇರೋಫೆಂಟ್ ಇರೋದ್ರಿಂದ. ಸೊ ಈ ಒಂದ್ ವ್ಯಕ್ತಿ ರಿಲಿಜನ್ ಬೇರೆ, ನಿಮ್ಮ ರಿಲಿಜನ್ ಬೇರೆ, ಅಥವಾ ನಿಮ್ಮ ಕಾಸ್ಟ್ ಬೇರೆ, ಅವರ ಕಾಸ್ಟ್ ಬೇರೆ. ಸೊ ಮುಂದೆ ಮನೆಯಲ್ಲಿ ಅಪೋಸ್ ಮಾಡ್ತಾರೆ ಅಂಡ್ ಪ್ರೀತಿ ಅಂತ ಬಂದಾಗ ಅವರ ಮನೆಯಲ್ಲಿ ಲವ್ ಮ್ಯಾರೇಜ್ ಎಲ್ಲದಕ್ಕೂ ಆದ್ಯತೆ ಇಲ್ಲದೆ ಇರಬಹುದು. ಸೊ ನೀವು ಅಂತ ಬಂದಾಗ ಅವ್ರಿಗೆ ತುಂಬಾ ಪ್ರೀತಿ ಇದೆ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ನಿಮ್ಗಿಂತ ಮುಂಚೆ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಆಗಿದೆ. ಸೊ ಈ ಒಂದು ಪ್ರೀತಿನ ಹೇಳ್ಕೋಬೇಕಾ ಬೇಡವಾ ಅನ್ನೋ ಒಂದು ಕ್ಲಾರಿಟಿನಲ್ಲಿ ಆ ಒಂದು ವ್ಯಕ್ತಿಗೆ ಇರ್ಲಿಲ್ಲ. ಸೊ ಇವಾಗ ನೀವು ಅವ್ರನ್ನ ಇಷ್ಟ ಪಡ್ತಾ ಇದ್ರ, ಪ್ರೀತಿ ಮಾಡ್ತಾ ಇದಾರ ಅನ್ನೋದು ಗೊತ್ತಾಗಿ ತುಂಬಾನೇ ಬೇಜಾರ್ ಮಾಡ್ಕೋತಾ ಇದಾರೆ. ಯಾಕೆಂತಂದ್ರೆ ಅವರು ಕೂಡ ನಿಮ್ಮನ್ನ ಇಷ್ಟ ಪಡ್ತಾರೆ, ನೀವು ಕೂಡ ಅವ್ರನ್ನ ಇಷ್ಟ ಪಡ್ತಾ ಇದ್ರ, ಇಲ್ಲಿ ಒಬ್ರಿಗೊಬ್ರು ತುಂಬಾನೇ ಪ್ರೀತಿಸ್ತಾ ಇದ್ರ, ಪ್ರಾಣ ಕೊಡೋಷ್ಟು ಪ್ರೀತಿ ಮಾಡ್ತಾ ಇದ್ರ ಒಬ್ರಿಗೊಬ್ರು. ಬಟ್ ಒಬ್ರಿಗೊಬ್ರು ಪ್ರೀತಿನ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ನೀವು ಅವ್ರಾಗ ಅವ್ರ ಎಕ್ಸ್ಪ್ರೆಸ್ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ರ, ಬಟ್ ಆ ಒಂದು ವ್ಯಕ್ತಿ ನನಗೆ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ ಆಗಲ್ಲ ಅಂತ ಕೊರಗ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರ ಮನೆಯಲ್ಲಿ ಕಾಸ್ಟ್ ಬೇರೆ ಇದ್ರೆ, ರಿಲಿಜನ್ ಬೇರೆ ಬೇರೆ ಇದ್ರೆ, ಅವರ ಒಂದು ಮನೆಯಲ್ಲಿ ಈ ಒಂದು ಪ್ರೀತಿಗೆ ಅಪೋಸ್ ಮಾಡ್ತಾರೆ ಅನ್ನೋದು ಅವ್ರಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಸೊ ಇಲ್ಲಿ ನರ್ಕ ನೋಡ್ತಾ ಇದ್ದಾರೆ ಈ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್. ಆ ಎಮೋಷನ್ಸ್ ನ ನಿಮ್ ಹತ್ರ ತೋರ್ಸ್ಕೊಳಕ್ ಆಗ್ತಿಲ್ಲ, ಪ್ರಿಟೆಂಡ್ ಮಾಡ್ತಿದ್ದಾರೆ. ನನ್ಗೆ ನೀವು ಅಂದ್ರೆ ಇಷ್ಟ ಇಲ್ಲ, ದ್ವೇಷ ಮಾಡ್ತಾ ಇದೀನಿ, ಈ ರೀತಿ ಅವರು ನಿಮ್ಮ ಹತ್ರ ಪ್ರಿಟೆಂಡ್ ಮಾಡ್ತಿದ್ದಾರೆ. ಬಟ್ ಈ ಒಂದು ವ್ಯಕ್ತಿಗೆ ಡೀಪ್ ಡೌನ್ ತುಂಬಾನೇ ಪ್ರೀತಿ ಇದೆ, ಬಿಕಾಸ್ ನಂಗೆ ಟೆಂಪರೆನ್ಸ್ ಇದೆ. ಸೊ ಅವರ ಮನ್ಸಿನ ಮಾತೆ ಹೇಳ್ತಿದೆ ಒಪ್ಕೋ, ಅಕ್ಸೆಪ್ಟ್ ಮಾಡು ಅಂತ. ಬಟ್ ಅವರ ಒಂದು ಮೈಂಡ್ ಹಾರ್ಟ್ ಹೇಳ್ತಿದೆ ಬೇಡ, ಒಪ್ಕೋಬೇಡ, ಅಪೋಸ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ. ಅವಾಗ ನಿಮ್ಮ ಮನೆಯಲ್ಲಿ ಅವ್ರನ್ನ ಎದುರಾಕೊಳ್ಳೋಕೆ ಕೆಪಾಸಿಟಿ ನಿನಗಿದ್ಯಾ, ಅದನ್ನ ಚೆಕ್ ಮಾಡ್ಕೋ ಅಂತ ಅವರ ಮೈಂಡ್ ಅಲ್ಲೇ ಯುದ್ಧ ಮಾಡ್ತಿದ್ದಾರೆ. ಅವರ ಮನ್ಸಿನಲ್ಲಿ ಅವ್ರಿಗೆ ತುಂಬಾನೇ
ನೂರಷ್ಟು ಪ್ರೀತಿ ಇದೆ, ಅದನ್ನ ನಿಮ್ಮ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫಿಯರ್. 5 ಆಫ್ ಕಪ್ಸ್ ಅಲ್ಲಿ ಇದೆ ಅವ್ರ ಎನರ್ಜಿ. ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ, ಟಯರ್ಡ್ ಆಗ್ತಾ ಇದಾರೆ, ನಿಮ್ಮ ಕಷ್ಟನ ನೋಡಕ್ ಆಗ್ತಾ ಇಲ್ಲ. ಅಂಡ್ ಅವ್ರಿಗೂ ಕೂಡ ಗೊತ್ತಿದೆ ನೀವು ಎಷ್ಟು ಇಷ್ಟ ಪಡ್ತಾ ಇದ್ರ. ತುಂಬಾ ಜನರ ಹತ್ರ ನೀವು ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರ, ಅವ್ರ ಕಂಡ್ರೆ ನನಗೆ ತುಂಬಾ ಇಷ್ಟ, ಅವ್ರನ್ನ ನಾನು ಮದ್ವೆ ಮಾಡ್ಕೊಬೇಕು ಅಂತ ಇದ್ದೀನಿ. ನಿಮ್ಮ ಕನ್ಸುಗಳನ್ನ ನೋಡಿದಾಗ ಈ ಒಂದ್ ವ್ಯಕ್ತಿಗೆ ಅನ್ಸುತ್ತೆ ಈ ತರ ಹುಡುಗ ನಂಗೆ ಸಿಗಲ್ಲ, ಈ ತರ ಹುಡುಗಿ ನಂಗೆ ಸಿಗಲ್ಲ, ಮಿಸ್ ಮಾಡ್ಕೊಂಡ್ರೆ ಅಂತ. ಬಟ್ ಅವರ ಮನೆಯಲ್ಲಿ ಅವ್ರಿಗೆ ತುಂಬಾನೇ ಆರ್ಥೋಡಾಕ್ಸ್ ಫ್ಯಾಮಿಲಿ ಇರಬಹುದು, ಅಂದ್ರೆ ಅವರ ಒಂದು ಕಲ್ಚರ್ ನಿಮ್ಮ ಕಲ್ಚರ್ ಹೋಲಿಕೆ ಆಗದೆ ಇದ್ದಾಗ ಈ ಒಂದು ಮದ್ವೆಗೆ ತುಂಬಾ ಜನ ಅಪೋಸ್ ಮಾಡ್ತಾರೆ. ಅಂಡ್ ಈ ಒಂದು ವ್ಯಕ್ತಿ ಫ್ಯಾಮಿಲಿ ಸೆಂಟಿಮೆಂಟ್ ತುಂಬಾನೇ ಇದೆ, ಅಂದ್ರೆ ಇವರು ಫ್ಯಾಮಿಲಿ ಪರ್ಸನ್, ಸೊ ಪಕ್ಕಾ ಫ್ಯಾಮಿಲಿ ಪರ್ಸನ್. ಸೊ ಫ್ಯಾಮಿಲಿ ಮಾತನ್ನ ಮೀರೋಂತವ್ರಲ್ಲ. ಬಟ್ ಇವಾಗ ಅವರು ಬೇಕು ನೀವು ಬೇಕು ಅಂತ ಬಂದಾಗ ಯಾರನ್ನೂ ಕೂಡ ಚೂಸ್ ಮಾಡ್ಕೊಳ್ಳಿ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇವ್ರಿಗೆ ಎವ್ರಿಡೇ ಕಾಡ್ತಾ ಇದೆ. ಸೊ ಹಾಗಾಗಿ ಒಂದ್ ವ್ಯಕ್ತಿ ನಿಮ್ಮ ಹತ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಬಿಟ್ರೆ, ಸೊ ಮೇ ಬಿ ನೀವೇನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೇ ಕಾಸ್ಟ್ ಒಂದೇ ರಿಲಿಜಿಯನ್ ಅವರ ಒಂದು ಟ್ರೆಡಿಷನಲ್ಲೇ ನೀವು ಆಗ್ಬಿಟ್ಟಿದ್ರೆ, ಸೊ ಇಷ್ಟೊತ್ತಿಗೆ ಆಲ್ರೆಡಿ ಅವರು ನಿಮ್ಮನ್ನ ಮದ್ವೆ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಬಟ್ ಇವಾಗ ಆತರ ಇಲ್ಲ, ಅವರ ಸಿಚುಯೇಷನ್ ನಿಮ್ಮ ಸಿಚುಯೇಷನ್ ಟೋಟಲಿ ಡಿಫ್ರೆಂಟ್. ಸೊ ಇದನ್ನೆಲ್ಲ ನೋಡಿದಾಗ ಒಳಗೊಳಗೆ ನೋವನ್ನ ಅನುಭವಿಸ್ತಾ ಇದ್ರ, ಆ ನೋವನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ. ಬಟ್ ನೀವು ಅವರ ಒಂದು ನೋವುಗಳನ್ನ ಹಂಚ್ಕೋತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ನಿಮಗೆ ಹರ್ಟ್ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ. ಸೊ ನಿಮ್ಗೆ ಎಸ್ ಅಂತ ಹೇಳದ ನೋ ಅಂತ ಹೇಳದ ಯಾವ್ದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ತುಂಬಾನೇ ನೊಂದ್ಕೋತಾ ಇದಾರೆ. ಸೊ ನೀವೇನಾದ್ರೂ ಅವ್ರಿಗೆ ಪ್ರಪೋಸ್ ಮಾಡಿದ್ರೆ ನೋ ಅಂತ ಹೇಳಕ್ ಹೋಗಲ್ಲ, ಯಾಕಂತಂದ್ರೆ ಅವ್ರ ಮನ್ಸಿಗೆ ಅದು ಕಷ್ಟ ಆಗತ್ತೆ ನೋ ಅಂತ ಹೇಳಕ್ಕೆ. ಬಿಕಾಸ್ ದಿಸ್ ಪರ್ಸನ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್. ಬಟ್ ಯಾ ದಿಸ್ ಪರ್ಸನ್ ನೀಡ್ಸ್ ಯು ವೆರಿ ಬ್ಯಾಡ್ಲಿ. ಸೊ ಟೆಲಿಪಥಿಕಲಿ ಒಂದ್ ವ್ಯಕ್ತಿ ಕಮಿಟ್ ಆಗ್ಬಿಟ್ಟಿದ್ದಾರೆ ನಿಮಗೆ. ಬಟ್ ಫಿಸಿಕಲಿ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಕಮಿಟೆಡ್ ಟು ಯು. ಸೊ ತುಂಬಾ ಬೇಜಾರಾಗ್ತಾ ಇದೆ ಅವ್ರಿಗೆ. ಆ ಒಂದು ನೋವನ್ನ ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಪ್ರತಿದಿನ ನಿಮ್ಮನ್ನ ನೋಡಿದಾಗ ಅವರೊಂದು ಹೋಪ್ ಅಲ್ಲಿ ಇಟ್ಕೊಂಡ್ ಬರ್ತಾರೆ. ಸೊ ಹೋಪ್ಫುಲಿ ಅವರು ನನ್ನ ಮರ್ತು ಬಿಡ್ಲಿ ಅಂತ. ಬಟ್ ನೀವು ಅವ್ರನ್ನ ಮರ್ಯಾದಿಕ್ ಆಗ್ತಿಲ್ಲ, ಅವ್ರಿಗೂ ಕೂಡ ನಿಮ್ಮನ್ನ ಮರ್ಯಾದಿಕ್ ಆಗ್ತಿಲ್ಲ. ಬಿಕಾಸ್ ನಿಮ್ಮಿಬ್ರ ಮಧ್ಯ ಕಣ್ಣಲ್ಲೇ ಆ ಪ್ರೀತಿ ತುಂಬಾನೇ ಎಫೆಕ್ಟಿವ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ಆಲ್ರೆಡಿ ಅವ್ರನ್ನ ಫ್ಯಾಮಿಲಿ ಮೆಂಬರ್ ತರ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದೀರಾ. ಸೊ ಇದೆಲ್ಲ ಅವ್ರಿಗೆ ಗೊತ್ತಿದೆ. ನಿಮ್ಮ ನಡವಳಿಕೆನಲ್ಲಿ, ನಿಮ್ಮ ಬಿಹೇವಿಯರ್ ಅಲ್ಲಿ, ನೀವು ಮಾತಾಡುವಂತ ದಾಟಿನಲ್ಲೇ ಗೊತ್ತಾಗ್ತಿದೆ ನೀವು ಯಾವ ತರ ವ್ಯಕ್ತಿ ಅಂತ. ಸೊ ಇದೆಲ್ಲ ಗೊತ್ತಾಗ್ತಾ ಇದ್ರು ಕೂಡ ದಿಸ್ ಪರ್ಸನ್ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಸೊ ತುಂಬಾ ಸ್ಟಕ್ ಎನರ್ಜಿನಲ್ಲಿ ಇದ್ದಾರೆ. ಸೊ ಅವ್ರ ಮನೆಯಲ್ಲಿ ಇದನ್ನೆಲ್ಲ ಒಪ್ಕೊಳ್ಳಲ್ಲ, ಎನ್ಕರೇಜ್ ಮಾಡೋದಿಲ್ಲ, ಯಾರಿಗೂ ಕೂಡ ಈ ಪ್ರೀತಿಗೆ ಸಪೋರ್ಟ್ ಮಾಡಲ್ಲ. ನಿಮಗೆ ತುಂಬಾ ಅವಮಾನ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಏನ್ ಮಾಡ್ಬೇಕು ಅಂತ ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್. ತುಂಬಾ ಪ್ರೀತಿ ಇದೆ. ಸೊ ಪ್ರೀತಿ ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಪ್ರೀತಿ ಇದೆ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಈ ಪ್ರೀತಿನ ಯಾವ ತರ ಎಕ್ಸೆಪ್ಟ್ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಯಾವ ತರ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ತುಂಬಾನೇ ಭಯ ಅಂತೂ ಈ ಒಂದು ವ್ಯಕ್ತಿಗೆ ಇದೆ. ಸೊ ಯಾರನ್ನೂ ಕೂಡ ಇವರು ತಲೆ ಎತ್ತಿ ನೋಡ್ದಂತ ವ್ಯಕ್ತಿ ಅಲ್ಲ. ಬಟ್ ನಿಮ್ಮನ್ನ ನೋಡಿದ್ಮೇಲೆ ನಿಮ್ಮ ಜೊತೆಗಿರ್ಬೇಕು ಅಂತ ಆಸೆ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ. ಬಟ್ ಈ ಪ್ರೀತಿಗೆ ಯಾವುದೇ ಕಾರಣಕ್ಕೂ ಅವರ ಮನೆಯಲ್ಲಿ ಇದನ್ನ ಒಪ್ಕೊಳ್ಳಲ್ಲ ಅನ್ನೋದು ಅವ್ರು ಆಲ್ರೆಡಿ ಗೊತ್ತಿರೋದ್ರಿಂದ ನಿಮಗೆ ಮತ್ತೆ ಹರ್ಟ್ ಮಾಡಿ ಮತ್ತೆ ನಿಮ್ಗೆ ಚೀಟಿಂಗ್ ಮಾಡೋದಕ್ಕೆ ಈ ಒಂದು ವ್ಯಕ್ತಿಗೆ ಮನ್ಸಾಗ್ತಾ ಇಲ್ಲ. ಸೊ ಹಾಗಾಗಿ ಅವರು ನಿಮಗೆ ಯಾವುದೇ ರೀತಿಯಿಂದನೂ ಕಮಿಟ್ ಆಗ್ತಾ ಇಲ್ಲ ಅಂತ ಹೇಳ್ತೀನಿ. ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಸಿಚುಯೇಷನ್ ಸರಿ ಆಗತ್ತಾ ಅಂತ ಕೇಳಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಇವಾಗಂತೂ ಸದ್ಯಕ್ಕೆ ಎಲ್ಲಾನು ಕೂಡ ಇವರು ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಮೇ ಬಿ ಅವ್ರು ಏನಾದ್ರು ಸ್ಟ್ರಾಂಗ್ ಆಗಿ ನಿಂತು ಅವ್ರು ಏನಾದ್ರು ಮೈಂಡ್ ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ. ನೀವು ಎಷ್ಟೇ ದೂರ ಇರಿ ಅವರಿಂದ, ಅವರು ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತೀನಿ. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಅಂದ್ರೆ ನಿಯರ್ ಫ್ಯೂಚರ್. ಸೊ ಫ್ಯೂಚರ್ ಅಂತ ಅಂದ್ರೆ 1 year, 1.5 year, 2 years ಈ ಎನರ್ಜೀಸ್ ಇದೆ. ಅವರು ನಿಮ್ಮ ಜೊತೆಗೆ ನಿಮ್ಮ ಪ್ರಪೋಸಲ್ಸ್ ನ ಒಪ್ಕೋಬೇಕು ಅಂತ ಅಂದ್ರೆ, ಸೊ ನೀವಾಗ ಏನಾದ್ರೂ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಅವರ ಫೀಲಿಂಗ್ಸ್ ನ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾರೆ. ಬಟ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ನಾಟ್ ಲೈಕ್ ಎನ್ಕರೇಜ್ ದಿಸ್ ಲವ್ ಆರ್ ಅಕ್ಸೆಪ್ಟ್ ದಿಸ್ ಲವ್ ಅಂತ ಹೇಳ್ತೀನಿ. ಸೊ ತುಂಬಾನೇ ಬೇಜಾರಾಗತ್ತೆ ಅವರು ನಿಮ್ಗೆ ಪ್ರಪೋಸಲ್, ನೀವೇನಾದ್ರೂ ಪ್ರಪೋಸ್ ಮಾಡ್ರಿ ನೋ ಅಂತ ಹೇಳಿದ್ರೆ ಸುಳ್ಳು ಹೇಳಕ್ಕೂ ಒಂದ್ ವ್ಯಕ್ತಿಗೆ ಮನ್ಸಾಗ್ತಾ ಇಲ್ಲ. ಸೊ ಹಾಗಾಗಿ ತುಂಬಾ ನೋವು ಪಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು.